ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚಾಲನೆ. ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ರಾಜಣ್ಣ ಉದ್ಘಾಟನೆ. ಹೈನುಗಾರಿಕೆಯಲ್ಲಿ ತೊಡಗಿಕೊಳ್ಳುವವರು ಅರ್ಜಿಯನ್ನ ಸಲ್ಲಿಸಿ ಸಾಲ ಸೌಲಭ್ಯ ಪಡೆದು ಜೀವನದ ಆರ್ಥಿಕ ಮಟ್ಟ ಸುಧಾರಣೆ ಮಾಡಿಕೊಳ್ಳಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಮಧುಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಮುತ್ತುರಾಯನಹಳ್ಳಿ ಗ್ರಾಮದಲ್ಲಿ ತಾಲೂಕಿನ 174ನೇ ಹಾಲು ಶೇಖರಣಾ ಘಟಕದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಡೈರಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಲಾಗುವುದು ಹಾಗೂ ಗ್ರಾಮದ ಅಭಿವೃದ್ಧಿಗೆ ಒತ್ತನ್ನು ನೀಡಲಾಗುವುದು. ಜೂನ್ 28ರ ಶನಿವಾರ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಗಣ್ಯರು ಮಧುಗಿರಿಗೆ ಆಗಮಿಸುತ್ತಾ ಇದ್ದು, ವಿವಿಧ ಇಲಾಖೆಗಳಿಂದ ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನೋಡಿ, ಅದಕ್ಕೆ ಏನು ಅನುದಾನ ಬೇಕು, ಅನುದಾನ ಬೇಗ ನನ್ನ ಇದರಲ್ಲಿ ಮಾಡ್ಕೊಡ್ತೀನಿ. ಆದಷ್ಟು ಬೇಗ ಸಂಬಂಧಪಟ್ಟ ಇಂಜಿನಿಯರ್ನ ನೀವು ಯಾರು ಬರ್ತಾರೆ ಅದನ್ನ ನೋಡಿಕೊಂಡು ಆದಷ್ಟು ಬೇಗ ನಿಮ್ಮ ಕೆಲಸ ಅದು ಅನುದಾನ ಕೊಡೋದು ನಂದು. ಸೊ ಯಾರು ಅದಕ್ಕೆ ಸಂಬಂಧಪಟ್ಟ ZP ಬರುತ್ತಾ, PWD ಬರುತ್ತಾ, ಸೊ PRD ಬರುತ್ತೆ, ಯಾರು ನೋಡಿ ಅದು. ಸೊ ಹಿರಿಯ ಸೀನಿಯರ್ ಅವ್ರಿಗೆ ಗೊತ್ತಿದೆ. ಸೊ ಯಾರು ಬರುತ್ತೆ ನೋಡ್ಕೊಂಡು ಅದನ್ನು ಆದಷ್ಟು ಬೇಗ ಎಸ್ಟಿಮೇಟ್ ಮಾಡಿಸಿ. ಅದಾದ್ಮೇಲೆ ರಾಮಕೃಷ್ಣ ಕೇಳೋದು ತಪ್ಪು, CBSಗೆ ಲೋನ್ ಕೊಡಿಸಿ ಅಂತ ಅವರೇ ಮಾಡೋದು. ಅರ್ಜಿ ಯಾರ ಕಳಿಸ್ಕೊಳ್ಳೋದು. ಇದೇ ವೇಳೆ ಫಲಾನುಭವಿಗಳಿಗೆ ಚೆಕ್ ವಿತರಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ವೆಟರ್ ಅನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ತುಮಲ್ ನಿರ್ದೇಶಕ ನಾಗೇಶ್ ಬಾಬು, KMF ನಿರ್ದೇಶಕ ಕಾಂತರಾಜು, DCC ಬ್ಯಾಂಕ್ನ ಮೇಲ್ವಿಚಾರಕ ರಾಮಕೃಷ್ಣ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಂಗನಾಥ್ ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.